ಗಣೇಶ ಮಂಡಳಿಯ ಸದಸ್ಯರುಗಳೇ ಮತ್ತು ನಗರಸಭೆಯ ಮಸ್ಜಿದ್ ಕಮಿಟಿಯ ಸದಸ್ಯರುಗಳೇ, ಹೋದ ವರ್ಷ ಈ ವರ್ಷ ನಾವು ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನ ಈ ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ನಾವು ಅರ್ಜಿಗಳು ಬಂದ ಮೇಲೆ ಯಾರು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡ್ತೀರಿ ನೀವು ಅಂತ ಹೇಳಿ ನಮಗೆ ಸ್ವಲ್ಪ ಅಧಿಕಾರಿಗಳನ್ನ ಅದನ್ನ ಮೆಂಟಲ್ ಟೈಪ್ ಮಾಡಿದ್ರೆ ಮುಂದಿನ ದಿನದಲ್ಲಿ ಇವತ್ತು ಹೇಳಿದ್ರೆ ಮುಂದಿನ ವರ್ಷ ಬೇಕಾಗಿರೋದಕ್ಕೆ ಮುಂದಿನ ದಿನದಲ್ಲಿ ನಗರಸಭೆ ಸದಸ್ಯರುಗಳಿಗೆ ನಾನು ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಅವತ್ತು ನಗರದಲ್ಲಿ ಪ್ರತಿಷ್ಠಾಪನೆಗೊಳ್ಳುತ್ತಿರುವ ಎಲ್ಲ ಗಣೇಶ ಮಂಡಳಿಯ ಪದಾಧಿಕಾರಿಗಳು ತಾವಿಲ್ಲಿ ಸಭೆಗೆ ಬಂದಿದ್ದು ತಮಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ಉಳಿದ ಎಲ್ಲ ಸದಸ್ಯರ ವತಿಯಿಂದ ತಮಗೆ ನಾನು ಸ್ವಾಗತ ಬಯಸ್ತೇನೆ. ಅದರಂತೆ ಎಲ್ಲ ಕನ್ನಡ ಪರ ಸಂಘಟನೆಯ ಪದಾಧಿಕಾರಿಗಳು, ಎಲ್ಲ ದಲಿತ ಪರ ಸಂಘಟನೆಯ ಪದಾಧಿಕಾರಿಗಳಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾನು ನಿಮಗೆ ಸ್ವಾಗತ ಬಯಸ್ತೇನೆ. ಅದೇ ರೀತಿಯಾಗಿ ನಗರದ ಎಲ್ಲ ಪತ್ರಿಕಾ ಮಿತ್ರರು, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ತಾವು ಸಭೆಯಲ್ಲಿ ಉಪಸ್ಥಿತರಿದ್ದು ತಮಗೆ ನಾನು ಪೊಲೀಸ್ ಇಲಾಖೆ ವತಿಯಿಂದ ನಾನು ಎಲ್ಲರಿಗೂ ನಾನು ಸ್ವಾಗತ ಬಯಸ್ತೇನೆ. ಸೊ ಇಲ್ಲಿಗೆ ನನ್ನ ಸ್ವಾಗತ ನೀಡಿದೆ. ನಾನು ಇವತ್ತು ನಿಮ್ಮನ್ನೆಲ್ಲ ಸೇರಿಸಿಕೊಂಡಿದ್ದು ಒಂದು ಶಾಂತಿ ಸಭೆಯನ್ನು ಏರ್ಪಡಿಸಬೇಕಂತ ಹೇಳಿ ನಾವು ಇಲಾಖೆ ವತಿಯಿಂದ ಒಂದು ಶಾಂತಿ ಸಭೆಯನ್ನು ಏರ್ಪಡಿಸಿದ್ದೀವಿ. ಇವತ್ತು ಇದಕ್ಕಿಂತ ಮೊದಲು ನಾವೊಂದೆರಡು ಸಭೆಗಳನ್ನು ನನ್ನ ಒಂದು ಕಚೇರಿಯಲ್ಲಿ ನಾನು ಮಾಡಿದ್ವಿ. ಇದು ಒಂದು ಅಂತಿಮ ಒಂದು ಈ ಹಬ್ಬಕ್ಕಿಂತ ಮೊದಲು ಒಂದು ಎಲ್ಲ ಮಂಡಳಿಯವರನ್ನು ಸೇರಿಸಿಕೊಂಡು ಎಲ್ಲ ಪ್ರಮುಖರನ್ನು ಸೇರಿಸಿಕೊಂಡು ಒಂದು ನಮ್ಮ ಇಲಾಖೆ ವತಿಯಿಂದ ಏನು ಸಲಹೆ ಸೂಚನೆಗಳನ್ನು ನೀಡಬೇಕು ಮತ್ತು ಈ ಒಂದು ಹಬ್ಬಗಳಲ್ಲಿ ನಾಗರಿಕರ ಕರ್ತವ್ಯಗಳೇನು, ಗಣೇಶ ಮಂಡಳಿಗಳ ಕರ್ತವ್ಯಗಳೇನು, ಮಸ್ಜಿದ್ ಕಮಿಟಿಯ ಕರ್ತವ್ಯ ಏನು ಅಂತ ನಿಮಗೆಲ್ಲರಿಗೂ ತಿಳುವಳಿಕೆಗಳನ್ನು ಇಡೀ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಶಾಂತಿಪ್ರಿಯವಾದಂತಹ ನಗರ ನಮ್ಮ ಹೆಗ್ಗಳಿಕೆಗೆ ನಾವೆಲ್ಲರೂ ಸೇರಿ ಪಾತ್ರರಾಗೋಣ. ನಾವೆಲ್ಲರೂ ಹಬ್ಬಗಳನ್ನು ನಾವು ಖುಷಿಯಾಗಿ ಆಚರಣೆ ಮಾಡಲಿಕ್ಕೆ ನಮ್ಮ ಹಬ್ಬಗಳು ಇದ್ದಾರೆ. ಈ ಎರಡು ಹಬ್ಬ ಜೊತೆ ಈ ಸುಮಾರು 3ನೇ ವರ್ಷ ಬರ್ತಾ ಇದೆ. ನಾವೆಲ್ಲರೂ ಸೇರಿ ಹಿಂದಿನ ವರ್ಷಗಳಲ್ಲೂ ಸಹ ಶಾಂತಿ ರೀತಿಯಿಂದ ಈ ಹಬ್ಬಗಳನ್ನು ಆಚರಣೆ ಮಾಡಿದ್ವಿ. ಈ ವರ್ಷವೂ ಸಹ ನಾವೆಲ್ಲರೂ ಸಹೋದರರು, ಮುಸಲ್ಮಾನರಾಗಲಿ ನಾವು ಬೇರೆ ಸಮಾಜದ ಬಂಧುಗಳಾಗಲಿ ನಾವೆಲ್ಲರೂ ಸೇರಿಕೊಂಡು ಈ ಹಬ್ಬಗಳನ್ನು ಶಾಂತ ರೀತಿಯಿಂದ ನಡೆಸಿಕೊಡ್ತೀವಿ ಅಂತ ಹೇಳಿ ಒಂದು ಆಶ್ವಾಸನೆ ನೀಡುತ್ತಾ, ಯಾವುದೇ ಕಾರಣಕ್ಕೂ ಯಾವುದೇ ಸಣ್ಣ ಪುಟ್ಟ ಘಟನೆಗಳಲ್ಲೂ ನಮ್ಮ ಜವಾಬ್ದಾರಿ ನಾವು ಸರಿಪಡಿಸಿ ನಾವು ಮುಸಲ್ಮಾನ ಸಮಾಜದ ಹಿರಿಯರು, ನಮ್ಮ ಸಮಾಜದ ಯುವಕರಿಗೆ ಮತ್ತು ನಮ್ಮ ಹಿಂದೂ ಸಮಾಜದ ಎಲ್ಲ ಹಿರಿಯರು ಸೇರಿ ಅಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಅಂತ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಮುಂದೆಯೂ ಪ್ರಯತ್ನ ಮಾಡ್ತೀವಿ. ನಾವು ಯಾರು ಈ ಹಬ್ಬಗಳಲ್ಲಿ ಒಬ್ಬರಿಗೊಬ್ಬರು ಸ್ನೇಹದಿಂದ ಶಾಂತಿಯಿಂದ ನಾವು ಈ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಇದಕ್ಕಿಂತ ಪೂರ್ವದಲ್ಲಿ ನಮ್ಮ ಗಂಗಾವತಿಯಲ್ಲಿ ಒಂದು ಆಚರಣೆಯಲ್ಲಿ ಇತ್ತು. ಎಲ್ಲ ಸಮಾಜದ ಹಿರಿಯರು ಸೇರಿ ಒಂದು ಸಮಿತಿಯನ್ನು ಮಾಡಿದರು. ಆ ಸಮಿತಿಯ ಜವಾಬ್ದಾರಿ ಏನಿದ್ರೆ ಎಲ್ಲ ಗಣೇಶಗಳಲ್ಲಿ ವೀಕ್ಷಣೆ ಮಾಡಿ ಆ ಗಣೇಶಗಳಲ್ಲಿ ಯಾವ ಚೆನ್ನಾಗಿ ಯಾವ ಅಲಂಕಾರ ಮಾಡಿ ಯಾವ ಶಿಸ್ತಿನಿಂದ ಪದ್ಧತಿಯಿಂದ ಆ ಗಣೇಶನ ವಿಸರ್ಜನೆ ಮಾಡ್ತಾರೆ ಅಂಥವ್ರಿಗೆ ಒಂದು ಬಹುಮಾನವನ್ನು ಕೊಡುವಂತಹ ಪದ್ಧತಿ ನಮ್ಮಲ್ಲಿ ಇತ್ತು. ಕಾರಣಾಂತರದಿಂದ ನಿಂತು ಮೇಲೆ ನಾವು ಹಿರಿಯರಲ್ಲಿ ಮನವಿ ಮಾಡ್ಕೊಂತೀವಿ, ಈ ಪದ್ಧತಿ ಮತ್ತು ಪುನಃ ಪ್ರಾರಂಭ ಮಾಡಿದ್ರೆ ಒಂದು ಸ್ನೇಹಕ್ಕೆ ಒಳ್ಳೆಯ ಒಂದು ಕೊಡುಗೆ ಆಗ್ತದೆ ಅಂತ ಹೇಳಿ ನನ್ನ ಭಾವನೆ. ಆದ ಕಾರಣದಿಂದ ನಾವೆಲ್ಲರೂ ಸೇರಿಕೊಂಡು ಈ ತಿಂಗಳ 4ನೇ ತಾರೀಕಿಗೆ ಗುರುವಾರ ಮತ್ತು 5ನೇ ತಾರೀಕಿಗೆ ಶುಕ್ರವಾರ, 4ನೇ ತಾರೀಕಿಗೆ ನಾವು ಸಾಯಂಕಾಲ ರಾತ್ರಿ ಜಾಗರಣೆ ನಮಾಜ್ ಮಾಡ್ತೀವಿ. ರಾತ್ರಿ ಎಲ್ಲ ಸಾರ್ವಜನಿಕರಿಗೆ ಊಟ ಮಾಡುವಂತಹ ವ್ಯವಸ್ಥೆ ಮಾಡ್ತೀವಿ. ಪ್ರತಿ ವರ್ಷ ಮಾಡ್ತೀವಿ, ಈ ವರ್ಷ ಮಾಡ್ತೀವಿ. ಅದು ರಾತ್ರಿ ಎಲ್ಲ ಅಡಿಗೆ ಮಾಡಿ ಬೆಳಿಗ್ಗೆ ನಮ್ಮ ಸಂತಾನ ಕಾರ್ಯಕ್ರಮ, ಗಂಧದ ಕಾರ್ಯಕ್ರಮ ಮುಗಿದ ಮೇಲೆ ನಾವು ಮಸೂದಿಯಲ್ಲಿ ಸುಮಾರು 11:30ವರೆಗೆ ಮುಟ್ಟಿ ಪ್ರಾರ್ಥನೆ ಸಲ್ಲಿಸಿ ಊಟದ ಪ್ರಾರಂಭ ಮಾಡ್ತೀವಿ. ಇದರಲ್ಲಿ ತಾವೆಲ್ಲ ಸಮಾಜ ಬಂಧುಗಳು ಆ ಕಾರ್ಯಕ್ರಮದಲ್ಲಿ ಎಲ್ಲ
ತಾವೆಲ್ಲರೂ ಬರಬೇಕಂತ ಹೇಳಿ ನಾನು ಎಲ್ಲ ಕಮಿಟಿಯ ಅಧ್ಯಕ್ಷನಾಗಿ ತಮ್ಮೆಲ್ಲರಿಗೂ ಆಹ್ವಾನ ನೀಡ್ತಾ ಇದ್ದೀನಿ. ಮುಕ್ತವಾಗಿ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಊಟದ ಕಾರ್ಯಕ್ರಮದಲ್ಲಿ ಊಟಕ್ಕೆ ಎಲ್ಲ ಬಂದು ತಾವೆಲ್ಲರೂ ಊಟವನ್ನು ಮಾಡಿಕೊಂಡು ನಮ್ಮೆಲ್ಲರಿಗೆ ಪ್ರೀತಿ ಪಾತ್ರರಾಗಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾವೆಲ್ಲರೂ ಸ್ನೇಹದಿಂದ ನಮ್ಮ ಹಬ್ಬಗಳನ್ನು ಆಚರಣೆ ಮಾಡೋಣ. ನಾವು ಯಾವತ್ತೂ ಈ ಗಂಗಾವತಿ ಭಾಗದಲ್ಲಿ ನಾವು ಯಾವಾಗಲೂ ಅಣ್ಣ ತಮ್ಮಂದಾಗಿ ನಡೆದು ಮುಂದಿನ ಅಣ್ಣ ತಮ್ಮಂದಾಗಿ ನಡೆಯೋಣ. ಎಲ್ಲ ಹಬ್ಬಗಳು ನಮ್ಮ ದೇಶದಲ್ಲಿ, ನಾವು ಭಾರತ ದೇಶದವರು, ನೀವೆಲ್ಲರೂ ಭಾರತ ದೇಶದವರು. ಹಾಗಾಗಿ ಈ ಎಲ್ಲ ಹಬ್ಬಗಳು ನಮ್ಮೆಲ್ಲರಿಗೆ ಸಂಬಂಧಪಟ್ಟಿದ್ದಾರೆ. ಆದ ಕಾರಣ ನಾವೆಲ್ಲರೂ ಸ್ನೇಹದಿಂದ ಈ ಹಬ್ಬಗಳನ್ನು ಆಚರಣೆ ಮಾಡೋಣ. ನಾನೇನು ವಿನಂತಿ ಮಾಡಿಕೊಂಡಿದ್ದೇನೆ ಹಿರಿಯರಲ್ಲಿ ಆ ಒಂದು ಸಮಿತಿ ರಚನೆ ಮಾಡಲಿಕ್ಕೆ ತಾವು ಅನುಕೂಲ ಮಾಡಿಕೊಂಡು ಮಾಡಿದ್ರೆ ಒಳ್ಳೆಯದಾಗ್ತದೆ. ನಂತರ ಎಲ್ಲ ಮಸೂದಿಗಳಲ್ಲಿ ಅಡಿಗೆ ವ್ಯವಸ್ಥೆ ಇರ್ತದೆ ಸರ್. ಎಲ್ಲ ಮಸೂದಿಗಳಲ್ಲಿ ಅವರವರ ಮಸೂದಿಗಳಲ್ಲಿ ಅಡಿಗೆ ವ್ಯವಸ್ಥೆ ಮಾಡ್ಕೊಂಡು ಬೆಳಿಗ್ಗೆ 5ನೇ ತಾರೀಕು ನಾನೇನು ಮಸೂದಿ ಅಧ್ಯಕ್ಷ ಇದ್ದೀನಿ, ಬೇರುನಾವಾದಿ ಮಸೀದು ಅಂತ ಹೇಳಿ ಬಸ್ ಸ್ಟ್ಯಾಂಡ್ ರಸ್ತೆಯಲ್ಲಿ, ಅಲ್ಲಿಂದ ಗಂಧದ ಮೆರವಣಿಗೆ ನಡೆಯುತ್ತೆ. ಬೆಳಗ್ಗೆ ಬಹಳ ಅಂದ್ರೆ 8 ಗಂಟೆಯಿಂದ 7:30 ಸ್ಟಾರ್ಟ್ ಆಗ್ತದೆ ಸರ್. ನಾವು ಹೋದ ಸಾಲನ್ನು ಗಂಗಾವತಿಗೆ ಟೌನ್ ಸಿಪಿಎಸ್ ಅವ್ರಿಗೆ ಮಾತು ಕೊಟ್ಟಿದ್ವಿ, 7:30ಗೆ ಯಾರೇ ಬರ್ಲಿ ಬಿಡ್ಲಿ ನಾವು ಅಲ್ಲಿಂದ ಮೆರವಣಿಗೆ ಸ್ಟಾರ್ಟ್ ಮಾಡ್ಬಿಟ್ವಿ. ಜನ ಕಮ್ಮಿ ಇರಲಿ ಹೆಚ್ಚಿರಲಿ ಅವ್ರು ನೋಡಿಲ್ಲ. ಅವ್ರ ಅಧ್ಯಕ್ಷರು ಬಂದ್ರು, ಕಾಲೇಜ್ ಅವರು ಇಲ್ಲ ನೀವು ನಡೆದ ಅಂತ ಹೇಳಿ ಅಲ್ಲಿವರೆಗೆ 1 ಗಂಟೆ ಒಳಗೆ 11:30 ಗಂಟೆಗೆ ಯಾರು ಬಿಡಿ ನಮ್ಮ ಟೈಮ್ ಅಂದ್ರೆ ಟೈಮ್ ತಮ್ಮಲ್ಲಿ ಪಾಲನೆ ಮಾಡಿದ್ವಿ ಸರ್. ಅದಾದ ನಂತರ ನಮಾಜಿ ಈಗ 4ನೇ ತಾರೀಕಿಗೆ 9ನೇ ದಿವಸ ಗಣೇಶ ಇರ್ತಾವ ಸರ್. ನಾವು ಸಮಾಜದವರು ಎಲ್ಲ ಸೇರಿ ನಮ್ಮ ಜಾಗರಣೆ ರಾತ್ರಿ ನಮಾಜಿ 1 ತಾಸು ಹೆಚ್ಚು ಕಡಿಮೆ ಮಾಡ್ತಕ್ಕಂಥ ಸಮಾಲೋಚನೆಯನ್ನು ಮಾಡ್ತೀವಿ ಅಂತಕ್ಕಂಥಲ್ಲಿ ತಮ್ಮಲ್ಲಿ ಮಾತು ಕೊಡ್ತೇನೆ. ಯಾಕಂದ್ರೆ ರಾತ್ರಿ 9ನೇ ತಾರೀಕಿಗೆ ಬಹಳಷ್ಟು ಗಣೇಶಗಳು ವಿಸರ್ಜನೆ ಆಗ್ತವೆ. ಹಾಗಾಗಿ ನಮ್ಮ ರಾತ್ರಿಯ ಪ್ರೇಮ 1 ತಾಸು ಹೆಚ್ಚು ಕಡಿಮೆ ಮಾಡಿಕೊಂಡು ಜಲ್ದಿ ಆದಷ್ಟು ಬೇಗನೆ ಮುಗಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಿಜವಾಗ್ಲೂ ಇವತ್ತು ನಾಡದ ನಾಯಕ ಅವರು ಹೇಳಿದ್ರು 2 ವರ್ಷ ಹಬ್ಬ ರಂಜಾನ್ ಹಬ್ಬ ಬಂದಿತ್ತು. ಆ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದವ್ರದ್ದು ಬೆಳಗಿನ ಜಾವ ಅವರು ಕಳ್ಸೋದು 10 ಗಂಟೆ ಸುಮಾರು 9 ಗಂಟೆ ಸುಮಾರು ಅವರು ನಮ್ಮ ಸಮಾಜದವರು ಕಮ್ಯುನಿಕೇಶನ್ ಮಾಡಿಕೊಂಡು ನಮಾಜಿಗೆ ಈಗ ಖಾಲಿ ಆದ ನಂತರ ಇವರು ಗಣೇಶ ವಿಸರ್ಜನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಈಗಲೂ ನಾನು ಆ ಸಮಾಜಕ್ಕೆ ನಾನು ಧನ್ಯವಾದಗಳನ್ನು ತುಂಬ ಹೃದಯದಿಂದ ಧನ್ಯವಾದ. ಅಷ್ಟು ದೊಡ್ಡ ಕೋಮುಗಲಭೆ ಯಾವ ಆಗಿಲ್ಲ, ಆದರೂ ಚಾನ್ಸ್ ಇಲ್ಲ. ಆ ಕಾರಣದಲ್ಲಿ ಕೆಲವರು ಹೇಳ್ತಾರೆ ಈಗ ಶಾಂತಿ ಅಂತ ಹೇಳ್ತಾರೆ, ಶಾಂತಿನೇ ಆಗಿದೆ. ಆದ್ರೆ ಕೋಮುಗಲಭೆ ಯಾವ ಕಾರಣದಿಂದ ಆಗ್ತದೆ ಎಂಬುದು ಇಲಾಖೆಗೆ ಈಗಾಗಲೇ ಗೊತ್ತಿದೆ. ಅದನ್ನು ಯಾರು ಪ್ರತ್ಯೇಕವಾಗಿ ಹೇಳಕ್ಕೆ ಇಚ್ಛೆ ಪಡಲ್ಲ. ದಯವಿಟ್ಟು ನಾನು ಹೇಳ್ತೀನಿ, ನನಗೆ ಭಯ ಹೇಳ್ತೀನಿ ಸರ್, ದಯವಿಟ್ಟು ಅಲ್ಲಿ ಮಾನ್ಯ ಶಿಕ್ಷಕರನ್ನು ಗಂಭೀರ ಬಂದು. ಯಾಕಂದ್ರೆ ಶಾಂತಿ ಸಭೆಯ ಬದಲು ಕೆಲವೊಂದು ಹಬ್ಬದ ಸಲಹೆಗಳು ಸೂಚನೆಗಳು ಹೇಳಿದ್ರೆ ಎಲ್ಲ ಒಳ್ಳೆಯದು. ಯಾಕಂದ್ರೆ ಅದು ಸ್ವಲ್ಪ ಪದವಿ ಬೇರೆ ಆಗ್ತದೆ. ಈಗ ನಮ್ಮಲ್ಲಿ ಮಾನ್ಯ ಪೌರಾಯುಕ್ತರು ಮತ್ತು ವಿದ್ಯುತ್ ಸರಬರಾಜು ಕೆಲವೊಂದು ಅನಿಸಿಕೆಗಳು ಸರ್ಕಾರ ಈಗಾಗಲೇ ಕೆಲವೊಂದು ನಿರ್ಣಯ ತಗೊಂಡಿದೆ. ಕೆಲವೊಂದು ಗಣಪತಿ ಹಬ್ಬ ಎಲ್ಲ ಗಣಪತಿ ಕುದಿಸೋದೇ ತಪ್ಪಾಗಿ ರೀತಿಯಲ್ಲಿ ಮಾತಾಡ್ತಾರ. ಆ ರೀತಿಯಲ್ಲಿ ಸರ್ಕಾರವೂ ತಪ್ಪಿದೆ ಸರ್. ಒಂದು ಏನಕ್ಕೆ ಹೋಗಿ ನೀವು ಎಷ್ಟು ತೆಪ್ಪು ತಿಂಡಿಗಳವ ಏನವ ಗಣಪತಿ ನಾವು ಎದುರಾಗ ತಗೊಂಡು ಹೋಗ್ತೀವಿ, ತೆಪ್ಪು ಏನಾಗ್ತದೆ ಅದ್ರ ಬಗ್ಗೆ ಯಾರು ಕಾಳಜಿ ಆಗಿಲ್ಲ. ದಯವಿಟ್ಟು ತೆಪ್ಪು ಯಾಕಂದ್ರೆ ಎಲ್ಲ ಕಡೆ ತೆಪ್ಪು ಬಿಲ್ ಇದಾವ. ಇನ್ನೊಂದು ಏನಪ್ಪಂದ್ರೆ ಗಂಗಾವತಿಯಲ್ಲಿ ಡ್ರಗ್ಸ್ ಮಾಫಿಯಾ ಹೆಚ್ಚಾಗಿದೆ. ಈಗಾಗಲೇ ನಮ್ಮ ಡಿಎಸ್ ಮುಖಾಂತರ ಶಿಕ್ಷಣ ಮನೆ ಕೊಟ್ಟಿದ್ದಾರೆ ಕರ್ನಾಟಕ ರಕ್ಷಣೆಯಿಂದ. ಕೆಲವು ಯುವಕರು ಎಲ್ಲರ ಹತ್ರ ಯಾಕೆ ಇಷ್ಟಪಡಂಗಿಲ್ಲ, ಅದರಲ್ಲಿ ಎಲ್ಲಾ ಜಾತಿ ಇರ್ತಾರೆ, ಒಂದೇ ಜಾತಿಗೆ ಸೇರಿದ್ದಲ್ಲ. ಡ್ರಗ್ಸ್ ಮಾಫಿಯಾ ಹೆಚ್ಚಾಗಿದೆ. ಆ ತಡೆಗಟ್ಟಿ ದಯವಿಟ್ಟು ಆ ತಡೆಗಟ್ಟಿದ್ರೆ, ಯಾಕಂದ್ರೆ ಯುವಕರು 15ರಿಂದ 25 ವರ್ಷ ಒಳಪಟ್ಟವರೇ ಇದು ರಕ್ಷಿತರು. ಎಲ್ಲಿ ದೊಡ್ಡವರು ಗಣಕ ಮಾಡಂಗಿಲ್ಲ, ಜಗಳ ಮಾಡಂಗಿಲ್ಲ, ಯುವಕರೇ ಹೆಚ್ಚಿರುತ್ತೆ. ಅಲ್ಲಿ ತಾಪತ್ರೆ ಏನಂದ್ರೆ ಆ ಡ್ರಗ್ಸ್ ತಗೊಂಡಿರ್ತಾರೆ ಸರ್, ಅವ್ರು ಏನ್ ಮಾಡ್ತಾರೆ ಗೊತ್ತಿರಲಿಲ್ಲ. ಆ ಮಟ್ಟಿಗಳು ಬಿದ್ದಿರ್ತಾರ. ಹೋದ ಗಣಪತಿ ಹಬ್ಬಕ್ಕೆ ನನಗೆ ಏನಾಗಿದೆ ಸುಮಾರು 12 ಜನ ಮಚ್ಚಿತಾಗ್ತಾರೆ ಸರ್. ನಾನು ಜೋತ್ತೀನಿ ಸರ್, ಸಾಕ್ಷಿ 12 ಜನ ನಮ್ಮ ಏನಪ್ಪ ಅಧಿಕಾರಿಗಳಲ್ಲಿ ಹೋಗ್ಬೇಕಾಗಬೇಡ ಅಂತಕ್ಕಂಥದ್ದು ಕೆಲವರು ಪ್ರಶ್ನೆಯನ್ನು ಮಾಡಿದರು. ಸೊ ನಾನು ಈ ಹಿಂದೆ ಸುಮಾರು 2 ವರ್ಷಗಳ ಹಿಂದೆ ಕೂಡ ನನ್ನ ತಹಶೀಲ್ದಾರಾಗಿ ಕಾರ್ಯ ಮಾಡಿದಾಗ ನಾನು ಕಂಡ ಹಾಗೆ ಗಂಗಾವತಿ ಒಳ್ಳೆ ತಾಲೂಕು, ಎಲ್ಲರೂ ಕೂಡ ಯಾವುದೇ ಸಮುದಾಯದಲ್ಲೂ ಕೂಡ ಒಂದು ಅಣ್ಣತಮ್ಮನ ಭಾವನೆ ಇದೆ ಅಂತ ನಾನು ಬಯಸ್ತಾ ಇದ್ದೇನೆ. ಯಾಕಂದ್ರೆ ಎಲ್ಲರೂ ಯಾರೋ ಒಬ್ಬರು ಸಣ್ಣ ಪುಟ್ಟ ಅದು ಆಕಸ್ಮಿಕವಾಗಿರ್ತಕ್ಕಂಥ ಘಟನೆಗಳನ್ನ ಅದನ್ನು ದೊಡ್ಡದು ಪ್ರಚಾರ ಮಾಡ್ತಕ್ಕಂಥದ್ದು
ಅಂತಕ್ಕಂಥದ್ದು ಇವತ್ತು ನಮಗೆ ಅದು ತಾಲೂಕಿಗೆ ಇದು ಗಂಗಾವತಿ ಅಂದರೆ ಏನು ಅಂತಕ್ಕಂಥದ್ದು ಆಗಿದೆ. ದಯವಿಟ್ಟು ಅಂಥದ್ದು ಯಾವುದಿಲ್ಲ. ಬಟ್ ಪರ್ಟಿಕ್ಯುಲರ್ ಆಗಿ ನೋಡಿದಾಗ ಇಲ್ಲಿ ವಾಸಿಸ್ತಕ್ಕಂಥ ಎಲ್ಲರೂ ತಾವೇನಿದ್ದೀರಿ, ಯಾವುದೇ ಸಮುದಾಯ ಇರ್ಬೋದು, ಇವತ್ತು ನಾವೆಲ್ಲ ಒಂದೇ ಅಂತಕ್ಕಂಥದ್ದು ಭಾವನೆ ಇವತ್ತು ವ್ಯಕ್ತಪಡಿಸಿದ್ರು. ಸೊ ಅದಿತ್ತಂದ್ರೆ ಇಲ್ಲಿ ಯಾವುದು ಘಟನೆ ಮತ್ತೆ ಇಲ್ಲಿ ಸಭೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಈಗಾಗಲೇ ನಮ್ಮ ಶಾಮೀಲ್ ಮನೆಯಾರು ಹೇಳಿದರು, ಈ 35 ವಾರ್ಡ್ಗಳ ಸದಸ್ಯರುಗಳೇನಂದ್ರೆ ದಯವಿಟ್ಟು ಅವರಲ್ಲಿ ಮನವಿ ಮಾಡ್ತೀನಿ, ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ವಾರ್ಡ್ಗಳಲ್ಲಿ ಎಷ್ಟು ಗಣೇಶಗಳಿದಾವ, ಅದನ್ನ ಯಾರ್ಯಾರು ಕುಡಿಸಿದಾರ, ಅವರು ಪೊಲೀಸ್ ಇಲಾಖೆ ಇರ್ತಕ್ಕಂಥ ಅನುಮತಿಯನ್ನು ಪಡೆದಿದ್ದಾರಿಲ್ಲ, ಅಥವಾ ವಿದ್ಯುತ್ ಇಲಾಖೆಯಿಂದ ಕೂಡ ಅವರು ಪರ್ಮಿಷನ್ ತಗೊಂಡಿದ್ದಾರಿಲ್ಲ, ಎಲ್ಲಾ ಇಲಾಖೆಗಳಿಂದ ಅವರು ಅನುಮತಿ ತಗೊಂಡಿದ್ದಾರಿಲ್ಲ ಅಂತಕ್ಕಂಥದ್ದು ಕೂಡ ದಯವಿಟ್ಟು ತಮ್ಮ ಜವಾಬ್ದಾರಿ ಇದೆ. ತಾವು ಕೂಡ ಸ್ವಲ್ಪ ನೋಡಿಕೊಂಡು ಅವರಿಗೆ ಯಾವ ದಿನ ವಿಸರ್ಜನೆ ಮಾಡಲಿಕ್ಕೆ ಕೊಟ್ಟಿದ್ದಾರ, ತಾವೆಲ್ಲರ ಸಹಕಾರದಿಂದ ಅದನ್ನ ನಿಮ್ಮ ವಾರ್ಡ್ಗಳಲ್ಲಿ ನೀವು ಜವಾಬ್ದಾರಿ ತಗೊಂಡು ಅದನ್ನು ಮಾಡಿದ್ರೆ ಒಳ್ಳೇದಂತೂ ಯಾವುದು ಕೂಡ ಇಲ್ಲಿ ಗಲಾಟೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ದಿನಾಂಕದಂದು ನಮ್ಮ ಈದ್ ಮಿಲಾದ್ ಹಾಗೂ ಗಣೇಶ ಹಬ್ಬದ ಪ್ರಯುಕ್ತ ಒಂದು ಶಾಂತಿ ಸಭೆಯನ್ನ ಇವತ್ತು ನಮ್ಮ ಎಲ್ಲ ಸಮಾಜದ ಮುಖಂಡರ ಒಂದು ಉಪಸ್ಥಿತಿಯಲ್ಲಿ ನಾವು ನಮ್ಮ SP ಸಾಹೇಬರ ಒಂದು ನೇತೃತ್ವದಲ್ಲಿ ನಾವು ಕರೆಯಲಾಗಿರುತ್ತದೆ. ಇದರ ಉದ್ದೇಶ ಸಮಾನತೆ, ಬಾಂಧವ್ಯ ಹಾಗೂ ನಮ್ಮ ಎರಡೂ ಒಂದು ಹಬ್ಬಗಳ ಒಂದು ಆಚರಣೆ ಶಾಂತಿಯುತವಾಗಿ ಸಮಾನದಿಂದ ಸೌಹಾರ್ದತೆಯಿಂದ ನಾವು ನಡೆಸಬೇಕಂತ ಒಂದು ಉದ್ದೇಶದಿಂದ ಇವತ್ತಿನ ಒಂದು ಸಭೆಯನ್ನು ಕರೆಯಲಾಗಿರುತ್ತೆ. ತಮಗೆಲ್ಲ ಗೊತ್ತಿರುವ ಹಾಗೆ ಗಂಗಾವತಿ ಒಂಥರ ಕ್ರಿಟಿಕಲ್ ಕಂಪನಿಗಳು ಆ ಥರ ಈ ಥರ ಅಂತೇಳಿ ಹೇಳ್ತಾರೆ. ಅದು ಯಾವುದೂ ಇಲ್ಲ. ನಗರ, ನಮ್ಮ ಗಂಗಾವತಿ ನಗರ, ನಮ್ಮ ಗಂಗಾವತಿ ತಾಲೂಕು ಒಂದು ಶಾಂತಿಯುತವಾದ ಒಂದು ನಗರ, ಒಂದು ಶಾಂತಿಯುತವಾದ ಒಂದು ಸಾರ್ವಜನಿಕರು, ಒಂದು ಶಾಂತಿಯುತವಾದ ಒಂದು ಸಮಾಜದ ಮುಖಂಡರು, ನಮ್ಮ ಎಲ್ಲ ಅಣ್ಣ ತಮ್ಮಂದಿರೆಲ್ಲ ಅಂತವರು ಯಾವುದೇ ರೀತಿಯ ಇಲ್ಲಿ ಒಂದು ಮೆಂಟಾಲಿಟಿ ಇಲ್ಲ. ನಾವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಾವು ನಮ್ಮ ಭಾರತ ದೇಶವನ್ನು ಯಾತ್ರೆ ಹೇಳ್ತೀವಿ, ನಮ್ಮ ಕರ್ನಾಟಕವನ್ನು ಯಾತ್ರೆ ಹೇಳ್ತೀವಿ. ಅದೇ ರೀತಿಯಾಗಿ ನಮ್ಮ ಗಂಗಾವತಿಯು ಸಹ ನಮ್ಮ ಒಂದು ಶಾಂತಿಯ ತೋಟ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಬಂದು 3 ವರ್ಷ ಆಯಿತು. ಈ 3 ವರ್ಷದಲ್ಲಿ ಯಾವುದೇ ರೀತಿಯ ಐತಿಕ ಸ್ವಲ್ಪ ಕಮ್ಮಿ ಬಂದಿದೆ. ಹೋಪ್ ಎಲ್ಲರೂ ಕಮ್ಯುನಿಕೇಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ನಮ್ಮ ನಾರಾಯಣಪ್ಪ ಅವರು ಹೇಳಿದ್ರು, ತಪ್ಪು ತಿಳ್ಕೊಬೇಡಿ ಸರ್ ಅಂತ ಮಾತು ಹೇಳಿದ್ರು. ತಪ್ಪಲ್ಲ, ನಿಜ ಸರ್. ಅವ್ರು ಹೇಳ್ತಾರೆ, ನಾವು 1 ವರ್ಷ ಇರ್ತೀವಿ, 2 ವರ್ಷ ಇರ್ತೀವಿ. ಪರ್ಮನೆಂಟ್ ಆಗಿ ನೀವು ನಿಮ್ಮ ಮಕ್ಕಳು ಫ್ಯಾಮಿಲಿ ಜೊತೆ ಇರೋರು ನೀವು ನಿಜ. ಏನಾದ್ರು ತಪ್ಪು ತಿಳ್ಕೊಳ್ಳೋದು ಏನೂ ಇಲ್ಲ. ನಿಮ್ಮೂರ ಹೆಸರು ಕಾಯ್ಕೊಂಡು ಹೋಗೋ ಜವಾಬ್ದಾರಿ ನಮ್ದ್ರ ಜೊತೆ ನಮ್ಗಿಂತ ಜಾಸ್ತಿ ನಿಮ್ದು. ಅಧಿಕಾರಿಗಳು ನಮ್ಮ ಕೆಲಸ ನಾವು ಮಾಡಲೇಬೇಕು, ನಾವು ಮಾಡ್ತೀವಿ, ಹಗಲು ರಾತ್ರಿ ನಾವು ಮಾಡ್ತೀವಿ. ಬಟ್ ಅದ್ರ ಜೊತೆ ಜವಾಬ್ದಾರಿ ನಿಮ್ದು ಇರುತ್ತೆ. ಅದಕ್ಕೆ ನಾರಾಯಣಪ್ಪ ಹೇಳಿದ್ದಕ್ಕೆ ನಾನು ಬಹಳ ಖುಷಿ ಆಯಿತು. ನಾನು ಧನ್ಯವಾದಗಳನ್ನು ಮಾತು ಇರ್ರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ಯಾರೇ ಇರಲಿ ಜವಾಬ್ದಾರಿ ನಿಮ್ದು. ಅದು ಈದ್ ಮಿಲಾದ್ ಇರಲಿ, ಗಣಪತಿ ಇರಲಿ, ದೀಪಾವಳಿ ಇರಲಿ, ರಂಜಾನ್ ಇರಲಿ, ಏನೂ ಇರಲಿ, ಯಾವುದೋ ಜಯಂತಿ ಇರಲಿ, ನಿಮ್ಮೂರ್ದು ಪ್ರತಿಷ್ಠೆ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದು. ಸೊ ಅದು ನಮ್ಮ ತಲೆಯಲ್ಲಿದ್ದರೆ ಅದು ನಾವು ಯಾವುದೇ ಥರದ್ದು ಮಿಸ್ಶೀಫ್ ಮಾಡಲ್ಲ. ನಾನು ಇನ್ನೊಂದು ಯಾವಾಗಲೂ ಹೇಳ್ತೀನಿ, ಆಲ್ರೆಡಿ ಒಂದು 50 ಜನಕ್ಕೆ ನಾನು ಮಾತಾಡಿದ್ದೀನಿ, ಕೊಪ್ಪಳದಲ್ಲಿ ಮಾತಾಡಿದ್ದೀನಿ, ಇಲ್ಲಿ ಮಾತಾಡಿದ್ದೀನಿ. ಮೇನ್ ಗಣಪತಿ ಬಗ್ಗೆ ಇಲ್ಲಿ ಬಂದವರೆಲ್ಲರೂ ಒಳ್ಳೆಯವರು. ಯಾವಾಗಲೂ ಹೇಳ್ತೀನಿ, ಇಲ್ಲಿ ಬಂದವರೆಲ್ಲರೂ ಒಳ್ಳೆಯವರು. ಆ ದಿನ ಹುಡುಗರು ಮೇಂಟೈನ್ ಮಾಡೋ ಜವಾಬ್ದಾರಿ ನಿಮ್ದು. ನೀವು ಗಣಪತಿ ಇನ್ಸ್ಟಾಲ್ ಮಾಡ್ತಾ ಇದ್ದೀರ ಅಂತಂದ್ರೆ ನಮ್ಮ ಹತ್ರ ಎಲ್ಲ ಪರ್ಮಿಷನ್ ತೊಗೊಂಡು ಹೋಗಿರ್ತೀರ. ಫೈರು, ಏನು ಲೋಕಲ್ ಅಥಾರಿಟೀಸ್, ಪೊಲೀಸು, ಮೈಕ್ದು, ಆಮೇಲೆ ಇದು ಲೈಟಿಂಗ್ಸ್ದು, ಬ್ಯಾರಿಕೇಡಿಂಗ್ಸ್ದು, ಇವೆಲ್ಲ ನಾನು ಸರಿಯಾಗಿ ನೋಡ್ಕೊಳ್ತೀನಿ ಅಂತ ಒಂದು ಮುಚ್ಚಳಿಕೆನೂ ನಾವು ಈ ಸಲ ಬರ್ಕೊಳಕ್ಕೆ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದೀವಿ. ಏನಲ್ಲ ಅದು ಇಡೋದಿಲ್ಲ ಅಂತೇಳಿ ಅದು ಮುಚ್ಚಳಿಕೆ ಬರ್ಕೊಳ್ತಾ ಇದ್ದೀವಿ ಈ ಸಲ. ಅದು ಯಾಕೆ ಜವಾಬ್ದಾರಿ ಇಲ್ಲ ಅಂತಷ್ಟೇ. ನಿಮ್ಗೆ ಏನು ತೊಂದರೆ ಕೊಡ್ಬೇಕನ್ನ ಜವಾಬ್ದಾರಿ ನೀವು ತಗೊಳ್ತಾ ಇದ್ದೀರ ಅಂತಂದ್ರೆ ನಿಮ್ ಜವಾಬ್ದಾರಿ. ನಾಳೆ ನಿಮ್ ಗಣಪತಿ ಗಲಾಟೆ ಮಾಡಿದ್ರೆ ಯು ವಿಲ್ ಆಲ್ಸೋ ಬಿ ಒನ್ ಆಫ್ ದಿ ಪಾರ್ಟಿ ಆಫ್
ನೀವು ಅದಕ್ಕೆ ಜವಾಬ್ದಾರಿ ಇರ್ತೀರಾ ಅನ್ನೋದಕ್ಕೆ ನಿಮ್ಮ ಗಮನ ಇರಬೇಕು. ಯಾವಾಗ ಸುಮ್ಮನೆ ನಾನು ಇಡ್ತೀನಿ, ಅಷ್ಟು ದೊಡ್ಡದು ಇಡ್ತೀನಿ, ನಾನು ಮ್ಯೂಸಿಕ್ ಹಾಕ್ತೀನಿ, ಅದು ಅಲ್ಲ, ಅದ್ರ ಜೊತೆ ಜಾಬ್ ಅಂತೀನಿ. ಇದು ಗಣಪತಿ ಶುರು ಆಗಿದ್ದ ಹಾಗೆ ಬಾಲ ಗಂಗಾಧರ ತಿಲಕರು ಶುರು ಮಾಡಿದ್ದು ಎಲ್ಲರೂ ಒಕ್ಕೂಟ ಮೂಡ್ಸಕ್ಕೆ, ಎಲ್ಲಾರ್ಗೂ ತಗೊಂಡು ಹೋಗಕ್ಕೆ ಕೂಡ್ಸಿದ್ದು. ನಾವು ಅದು ಬಿಟ್ಟು ಏನ್ ಮಾಡ್ತೀವಿ, ಶೋಕಿನೇ ಜಾಸ್ತಿ ಮಾಡ್ತೀವಿ. ಏನ್ ಮಾಡಿ ನಿಮ್ಮ ಕೆಪಾಸಿಟಿ ಏನು ರೋಲ್ ತಗೊಂಡ್ಬರ್ರಿ, ಏನು ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡಿ, ಅದಕ್ಕೆ ಯಾರು ಅಭ್ಯಂತರ ಮಾಡೋದಿಲ್ಲ. ಬಟ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಏನಿದಾವೆ ಗೈಡ್ಲೈನ್ಸ್ ರಿಗಾರ್ಡಿಂಗ್ ಟೈಮ್, ಮ್ಯೂಸಿಕ್, ಡೆಸಿಬಲ್ಸ್, ಇದು ಫಾಲೋ ಆಗಲೇಬೇಕು. ನಮ್ಮ ಲಾಸ್ಟ್ 5 years ಅಂಕಿಅಂಶ ಹೇಳಿದ್ರೆ ನಿಮಗೆ ನಮ್ಮಲ್ಲಿ 16 ಕೇಸ್ ಆಗಿದ್ದಾವೆ ಲಾಸ್ಟ್ 5 ವರ್ಷದಲ್ಲಿ. ಅದರಲ್ಲಿ ನಮ್ಮ ಮೇಜರ್ 23 ನಮ್ಮ ಇನ್ಸ್ಪೆಕ್ಟರ್ ಸಮೇತ ಒಬ್ರು ಸಸ್ಪೆಂಡ್ ಆದ್ರು. ಏನು ಅಲ್ಲಿ ಮಸೀದಿ ಮುಂದೆ ಸ್ವಲ್ಪ ಸಮಸ್ಯೆ ಆಯಿತು ಅಂತೇಳಿ 2 ಕೇಸ್ ಆದವು. ಅದು ಬಿಟ್ಟು DJ ಆಮೇಲೆ ಬೇರೆ ಕಡೆ ಲಾಸ್ಟ್ ಇಯರ್ ಅಟ್ರಾಸಿಟಿ ಕೇಸ್ ಆಗಿಬಿಟ್ಟು ಈ ಸಲ ಗಣಪತಿ ಬೇಡ ಮಾಡೋದು ಅಂತೇಳಿ ನಮ್ಮ ತಹಸೀಲ್ದಾರ್ ಬರ್ಕೊಂಡು ಗಣಪತಿ ಬೇಡ, ಲಾಸ್ಟ್ ಇಯರ್ ಯಾವುದು ರೂಲ್ಸ್ ಫಾಲೋ ಮಾಡಿಲ್ಲ ಅಂತ ಬರ್ಕೊಂಡಿದ್ವಿ. ನಾವು ನಮ್ಮ ಕೆಲಸ ಮಾಡ್ಬೇಕಾಗುತ್ತೆ. ನಿಮ್ಗದು ಹಾರ್ಶ್ ಅನಿಸ್ಬೋದು. ಆ ಟೈಮಲ್ಲಿ ನಾವು ನೀವು ಸಂಘರ್ಷ ಆಗಬಾರ್ದು, ಗಲಾಟೆ ಆಗಬಾರ್ದು ಅಂತ ಪೀಸ್ ಮೀಟಿಂಗ್ ಕರೆಯೋದು. ನಾವು ಈಗ ಏನಿದಾವೆ ಗೈಡ್ಲೈನ್ಸ್ ನಿಮ್ಗೆ ಹೇಳ್ತೀವಿ, ಪಾಲನೆ ಮಾಡಿ ಅಂತ ಹೇಳ್ತೀವಿ. ಏನು ಮಾಡಲಿಲ್ಲ ನಾವು ಪೊಲೀಸರಾಗಿ ಏನ್ ಮಾಡ್ಬೇಕು, ನಮ್ಮ ಕೆಲಸ ಮಾಡಲೇಬೇಕು.